this production. The first director Anand Bhandari. So you all know that Rangi Taranga has become a very big hit. So the second, so we thought of we have gone under some projects, we have gone through that, and we were happy with his script and stuff. So we wanted to see much more success in his direction. So we wanted to proceed further. You Kannada? So no, I am from Andhra. What do you do? So I work as an IT. Thank you. So ಕೊನೆಯದಾಗಿ ನಮ್ಮ ಲಾಂಚಿಂಗ್ ನಿರೂಪ್ ಒಂದೆರಡು ಮಾತಾಡಬೇಕು ಅಂತ ಹೇಳ್ತೀವಿ. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಅನೂಪ್ ಅವರ ಹೇಳಿದಾಗೆ ರಂಗಿ ತರಂಗನ ಇಷ್ಟು ದೊಡ್ಡ ಮಟ್ಟಕ್ಕೆ ಯಶಸ್ಸು ಕೊಡೋದಕ್ಕೆ ಕನ್ನಡದ ಜನತೆ ಮತ್ತು ಮಾಧ್ಯಮಕ್ಕೆ ನಾವು ಯಾವಾಗಲೂ ಚಿರಋಣಿಯಾಗಿರ್ತೀವಿ. ಯಾಕಂದರೆ ನಿಮಗೆಲ್ಲ ಗೊತ್ತು, ರಿಲೀಸ್ ಆದಾಗ ಏನೇನು ಕಷ್ಟಗಳಿತ್ತು ಅದೆಲ್ಲ ನಿಮ್ಮ ಸಪೋರ್ಟ್ ಇಲ್ಲದೆ ಈ ಮಟ್ಟಿನ ಸಕ್ಸಸ್ ನಾವು ಬಹುಶಃ ನೋಡ್ತಾ ಇರಲಿಲ್ಲ. ಇದೇ ಸಪೋರ್ಟ್ ಕಂಟಿನ್ಯೂ ಮಾಡಿ ನಮಗೆ ನಮ್ಮ ಹೊಸ ಪ್ರಾಜೆಕ್ಟಿಗೆ ನಾವು ಅದಕ್ಕಿಂತ ಮುಂಚೆ ಸಿನಿಮಾದಲ್ಲಿ ಏನು ಎಫರ್ಟ್ ಹಾಕಿದ್ವಿ ಅದಕ್ಕಿಂತ ಜಾಸ್ತಿನೇ ಎಫರ್ಟ್ ಹಾಕಬೇಕು ಅಂತ ಡಿಸೈಡ್ ಮಾಡಿದ್ವಿ, ಹಾಕ್ತಾನೂ ಇದ್ದೀವಿ. ಯಾಕಂದರೆ ಈಗ ರೆಸ್ಪಾನ್ಸಿಬಿಲಿಟಿನೂ ಜಾಸ್ತಿ ಆಗಿದೆ, ಎಕ್ಸ್ಪೆಕ್ಟೇಷನ್ಸು ಜಾಸ್ತಿ ಆಗಿದೆ. ಸೊ ಈ ಸಪೋರ್ಟ್, ಈ ಪ್ರೀತಿ ಸದಾ ನಮ್ಮ ಮೇಲೆ ಇದ್ದೀರಿ. ನಾವು ಒಳ್ಳೆ ಸಿನಿಮಾಗಳನ್ನ ಹಾಕಿದ್ದೇವೆ. ಥ್ಯಾಂಕ್ ಯು. ಈಗ ನಮ್ಮ ಜಾಲಿ ಹಿಟ್ಸ್ ಲೋಗೋನ ಲಾಂಚ್ ಮಾಡ್ತಾ ಇದ್ದೀವಿ. ಅದಕ್ಕೂ ಮುಂಚೆ ಜಾಲಿ ಹಿಟ್ಸ್ ಬಗ್ಗೆ ಒಂದೆರಡು ಮಾತು ಹೇಳ್ತೀನಿ. ಜಾಲಿ ಹಿಟ್ಸ್ ಇದಕ್ಕೆ ಮುಂಚೆ ಕನ್ನಡ ಸಿನಿಮಾಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಮೊದಲನೇದಾಗಿ ರಂಗಿ ತರಂಗನ US ಡಿಸ್ಟ್ರಿಬ್ಯೂಟ್ ಮಾಡಿದ್ದವರು. ಇದುವರೆಗೂ US ರಿಲೀಸ್ ಆಗಿರೋ ಟಾಪ್ 3 ಸಿನಿಮಾಗಳನ್ನು ಜಾಲಿ ಹಿಟ್ಸ್ ಕೆಳಗಡೆ ಆಗಿರೋದು. ಒಂದು ರಂಗಿ ತರಂಗ, ಎರಡನೇದು ಇವಾಗ ಗೋಧಿ ಬಣ್ಣ ಹಾಗೂ U-Turn. ಇದು ಮೂರನ್ನು US ರಿಲೀಸ್ ಮಾಡಿದ ಜಾಲಿ ಹಿಟ್ಸ್ ಡಿಸ್ಟ್ರಿಬ್ಯೂಷನ್ಸಲ್ಲೇ. ಈಗ ಅವರು ಮೊದಲನೇದಾಗಿ ಪ್ರೊಡಕ್ಷನ್ಗೆ ಇಳಿದಿದ್ದಾರೆ. ಸೊ ನಾನು ಅನಿಲ್ ಅವ್ರನ್ನ, ವಿಶು ಅವ್ರನ್ನ ಹಾಗೂ ನಮ್ಮ ತುಂಬ ಆಪ್ತರಾದ ಮುಖೇಶ್ ಅವ್ರನ್ನ ಈ ಲಾಂಚ್ ಮಾಡಬೇಕು ಅಂತ ಕೇಳ್ಬೋದು. ಓಕೆ, ಅಂದರೆ ಇನ್ನು ಸಿನಿಮಾ ಬಗ್ಗೆ ಟೈಟಲ್ ಹೇಳಬೇಕಷ್ಟೇ ನಾವು. ಸೊ ಇವಾಗ ಒಂದು ಲೋಗೋ ಲಾಂಚ್ ಇದೆ, ಇನ್ನೊಂದು ನಮ್ಮ ಟೈಟಲ್ ಲಾಂಚ್ ಮಾಡ್ತಾ ಇದ್ದೀವಿ ಇವಾಗ. ಅದು ಬಿಟ್ಟರೆ ಈ ಸಿನಿಮಾದಲ್ಲಿ ಅನ್ಫಾರ್ಚುನೇಟ್ಲಿ ಇವತ್ತು ಅವರಿಗೆ ಬರೋಕ್ಕಾಗಲಿಲ್ಲ, ಬಟ್ ನಮ್ಮ ಹೀರೋಯಿನ್ ಆಗಿ ಅವಂತಿಕಾ ಶೆಟ್ಟಿ ಅವರು ಮಾಡ್ತಾ ಇದ್ದಾರೆ. ರಂಗಿ ತರಂಗದಲ್ಲೂ ನಿರೂಪ್ ಜೊತೆ ಮಾಡಿದರು, ಈ ಸಿನಿಮಾದಲ್ಲೂ ಅವರೇ ಹೀರೋಯಿನ್ ಆಗಿ ಮಾಡ್ತಾ ಇದ್ದಾರೆ. ಸೊ ಇದೊಂದು ರೊಮ್ಯಾಂಟಿಕ್ ಕಾಮಿಡಿ. ಸೊ ಇಷ್ಟು ಮಾಹಿತಿ ಇವಾಗ. ಇನ್ನು ನೆಕ್ಸ್ಟ್ ಮೀಟ್ ಆದಾಗ ಇನ್ನು ಮುಂದಕ್ಕೆ ಹೆಚ್ಚು ಮಾಹಿತಿ ಮಾಡ್ತೀವಿ. 12th ಸ್ಟಾರ್ಟ್ ಮಾಡ್ತೀವಿ ಸರ್. ಲೊಕೇಶನ್ ಎಲ್ಲ ಮಾಡ್ತೀವಿ. 12th ಊಟಿಲಿ ಮಾಡ್ತಾ ಇದ್ದೀವಿ. ಸರ್ ರವಿಶಂಕರ್ ಅವರೊಂದು ಪಾತ್ರ ಮಾಡ್ತಿದ್ದಾರೆ ಇದರಲ್ಲಿ. ಅದು ಬಿಟ್ಟರೆ ಮೆಜಾರಿಟಿ ಎಲ್ಲ ಹೊಸಬ್ರನ್ನೇ ಆಗ್ತಾ ಇದ್ದೀವಿ ಈ ಸಿನಿಮಾದಲ್ಲೂ. ಒಂದು ಕೆಲವು ಕ್ಯಾರೆಕ್ಟರ್ಸ್ ಮಾತ್ರ ಸ್ವಲ್ಪ ದೊಡ್ಡ ಹೆಸರುಗಳನ್ನ ಹಾಕ್ತಾ ಇದ್ದೀವಿ. ಸದ್ಯಕ್ಕೆ ರವಿಶಂಕರ್ ಅವರೊಬ್ಬರು ಫೈನಲ್ ಆಗಿದೆ. ವಿಲಿಯಂ ಡೇವಿಡ್ ಅವರು ಸಿನಿಮಾಟೋಗ್ರಫಿ ಮಾಡ್ತಾ ಇದ್ದಾರೆ. ನಂದು ಸಂಗೀತ ಸಾಹಿತ್ಯ ಎಲ್ಲ ನಂದೇನೆ. ರಂಗಿ ತರಂಗ ಕುಡಿತಿದ್ದೇನೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ರಜನೀಶ್ ಲೋಕನಾಥ್ ಮಾಡ್ತಾ ಇದ್ದಾರೆ. ರಂಗಿ ತರಂಗನೂ ಅವರೇ ಮಾಡಿದರು. ಸೊ ಇಷ್ಟು ಕೋರ್ ಟೆಕ್ನಿಕಲ್ ಟೀಮ್ ಇವಾಗ. ರೊಮ್ಯಾಂಟಿಕ್ ಕಾಮಿಡಿ ಅಂದರೆ ಯಾವ ಥರ ಇರುತ್ತೆ? ಅಂದರೆ ರೊಮ್ಯಾನ್ಸ್ ಇರುತ್ತೆ, ಕಾಮಿಡಿ ಇರುತ್ತೆ. ಹೌದು. ಸ್ಟ್ರೈಟ್ ಏನಾಗಿತ್ತು ಏನೇನು ನಿರೂಪ್ ಏನಾಗಿರುತ್ತೆ ಕ್ಯಾರೆಕ್ಟರ್ ಒಂದು ಕಾಲೇಜ್ ಸ್ಟೂಡೆಂಟ್ ರೋಲ್ ಪ್ಲೇ ಮಾಡ್ತಿದ್ದಾರೆ ಅದರಲ್ಲಿ. ಸೊ ಸದ್ಯಕ್ಕೆ ಅದೇ ಅಷ್ಟೇ ಮಾಹಿತಿ ಇರೋದು. ಅಲ್ಲ, ನೀವು ಇಷ್ಟು ದೂರ ನಮ್ಮನ್ನು ಕರೆಸಿ ಇಷ್ಟೇ ಇರೋದು ಅಂದರೆ ಇಲ್ಲ ಸ್ವಲ್ಪ ಮಾಹಿತಿ ಕೊಡಬೇಕು. ಮಾಹಿತಿ ಕೊಟ್ಬಿಟ್ರೆ ಆಮೇಲೆ ಸಿನಿಮಾ ನೋಡೋಕ್ಕೆ ಯಾರು ಬರೋದು. ಕತೆ ಬಗ್ಗೆ ಹೇಳಿ ಅಂತ ಹೇಳಿಲ್ಲ. ಟೋಟಲ್ ಆಸ್ ಆಫ್ ನಾವು 6 ಸಾಂಗ್ಸ್ ಇದು ಟ್ರ್ಯಾಕ್ ರೆಡಿ ಆಗಿದೆ. ಇವಾಗ ಸಾಂಗ್ ರೆಡಿ ಮಾಡ್ತೀವಿ. ನಂದೆ ಮ್ಯೂಸಿಕ್ ಲಿರಿಕ್ಸ್ ಶೆಡ್ಯೂಲ್ ಒಂದೇ ಸ್ಟ್ರಕ್ಚರ್ ಇಲ್ಲ ಸರ್, ಒಂದು 4 ಸ್ಕೆಡ್ಯೂಲಲ್ಲಿ ಮಾಡ್ತಾ ಇದ್ದೀವಿ. ಸದ್ಯಕ್ಕೆ ಫಸ್ಟ್ ಊಟಿ ಶೆಡ್ಯೂಲ್ ಫೈನಲ್ ಆಗಿದೆ. ನೆಕ್ಸ್ಟು ಬೆಂಗಳೂರಲ್ಲಿ ಒಂದಿರುತ್ತೆ, ಆಮೇಲೆ ಒಂದೆರಡು ಇಲ್ಲೇ ಕರ್ನಾಟಕದಲ್ಲಿ ಔಟ್ಡೋರ್ ಪ್ಲ್ಯಾನ್ ಮಾಡಿದ್ದೀವಿ.
ಹೌದು ಸರ್, ಆ್ಯಕ್ಚುಲಿ ಇದು ಹಾರರ್ಗಿಂತ ಮುಂಚೆ ಹೌದು, ರಂಗಿತರಂಗ ಮುಂಚೆ ಈ ಸಬ್ಜೆಕ್ಟ್ ಔಟ್ಲೈನ್ ರೆಡಿಯಾಗಿತ್ತು. ಬಟ್ ಅವಾಗ ಬಜೆಟ್ ಏನೋ ಜಾಸ್ತಿ ಆಗ್ಬೋದು ಅಂತ ಹೇಳ್ಬಿಟ್ಟು ರಂಗಿತರಂಗ ಒಂದು ರೂಮಲ್ಲಿ ಅಂತ ಸ್ಟಾರ್ಟ್ ಮಾಡಿದ್ದು ಫಸ್ಟ್ ನಾನು ಸಬ್ಜೆಕ್ಟ್ ಅದು. ಬಟ್ ಅದನ್ನು ಸ್ವಲ್ಪ ಬರೀತಾ ದೊಡ್ಡದಾಯಿತು. ಸೊ ಇವಾಗ ಆ ಸಬ್ಜೆಕ್ಟ್ ಫಸ್ಟ್ ಮಾಡೋಕ್ಕಾಗಿಲ್ಲ, ಸೆಕೆಂಡ್ ಮಾಡ್ತಾ ಇದ್ದೀನಿ. ಇದರಲ್ಲೇನು ಬೈಔಟ್ಸ್ ಅಲ್ವಾ? ಇಲ್ಲ ಸರ್, ಹಾರರ್ ಮಿಸ್ಟ್ರಿ ಅಲ್ಲ, ಇದು ಬೇರೆ ರೀತಿ ಸಿನಿಮಾ. ಅಂದರೆ ಮತ್ತೆ ಒಂದೇ ರೀತಿ ಸಿನಿಮಾ ಮಾಡೋದು ಬೇಡ. ಸರ್, ಒಂದು ಕುತೂಹಲಕ್ಕೆ ಒಂದು ಪ್ರಶ್ನೆ. ರಂಗಿತರಂಗ ಎಷ್ಟು ಬಿಸ್ನೆಸ್ ಮಾಡಿದ್ರು ಸರ್? ಅದು ನಮ್ಮ ನಿರ್ಮಾಪಕರಾದ ಪ್ರಕಾಶ್ ಅವರ ಹತ್ರ ಕೇಳಬೇಕು ಸರ್. ಸರ್ ಸ್ವಲ್ಪ ಹತ್ರ ಬನ್ನಿ ಸರ್, ಇನ್ನೂ ಸ್ವಲ್ಪ ಮುಂದೆ ಬನ್ನಿ, ನೀವು ಬನ್ನಿ ಹಂಗೆ ಬ್ರಾಡಾಗಿ ರೆಡಿ.